ಈ ಕಾಡಿನವರೆಯ ಈ ಸಾಹಸ ಸಿಂಹ ನನ್ನ ಈ ಗುಹೆಗೆ ಅನ್ಯಾಯದ ಧ್ವನಿ ಕೇಳಿದರೆ ಅವನು ಯಾವನೇ ಆಗಿರಲಿ ಅವನನ್ನು ಹತ್ತು ತಂದು ನನ್ನ ಈ ಕಷ್ಟಕ್ಕೆ ಔತಿ ಮಾಡುವುದೇ ನನ್ನ ಮೊದಲನೇ ಕೆಲಸ. ನಂತರ ಬಡವರನ್ನು ಈ ಆಳಿಸಿ ಅವನಿಗೆ ಮರ್ಯಾದೆ ಇಲ್ಲದಂತೆ ವರ್ತಿಸುವವನು ಅವನು ಯಾವನೇ ಆಗಿರಲಿ ಅವನ ಸರ್ವ ಸಂಪತ್ತನ್ನು ಹೊತ್ತು ತಂದು ಬಡವರಿಗೆ ದಾನ ಮಾಡುವುದೇ ನನ್ನ ಎರಡನೇ ಕಾಯಕ. ನಂತರ ಹತ್ತಿರದ ಊರಿನ ಆಗರ್ಭ ಶ್ರೀಮಂತ ಚಕ್ರವರ್ತಿ ಈ ಊರಿನ ಆಸ್ತಿಯನ್ನು ಪುಂಡಾಟಿಕೆ ಮಾಡಿ ಏನು ಅರಿಯದ ಮುಗ್ಧ ಜನರನ್ನು ನಂಬಿಸಿ ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುತ್ತೇನೆಂದು ಹೇಳಿ ಅವರನ್ನು ನಂಬಿಸಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಸಿ ನಂತರ ಅವರಿಗೆ ನೌಕರಿಯನ್ನು ಕೊಡದೆ ಅವರ ಆಸ್ತಿಯನ್ನು ತನ್ನ ಸತ್ತು ಮಾಡಿಕೊಂಡು ಎಮ್ಮೆಲ್ಲೆ ಪದವಿಗೆ ಏರಿ ನಾನೇ ಈ ಊರಿನವರೇನೆಂದು ಮೆರೆಯುತ್ತಿದ್ದಾನಲ್ಲ. ಚಕ್ರವರ್ತಿ ಎಂದಲ್ಲ ನಾಳೆ ಆದರೂ ನಿನ್ನನ್ನು ಯಮನ ಸದನಕ್ಕೆ ಸರಳವಾಗಿ ಅಟ್ಟುವುದೇ ಈ ಸಾಹಸ ಸಿಂಹನ ಶಪಥ. ಚಾರ್ಜ್ ಏನು ಮಾಡಬೇಕೆನ್ನುವೆ? ನಮ್ಮ ಗಾಡಿಯಲ್ಲಿ ಗಣ್ಣು ಪಿಸ್ತೂಲ್ಗಳನ್ನು ತುಂಬಿ ಸಿದ್ಧತೆ ಮಾಡು. ಇವತ್ತು ನಮ್ಮ ಪ್ರಯಾಣ ಆ ಚಕ್ರವರ್ತಿಯ ಮನೆಗೆ. ಆಯ್ತು ಸರ್. राम राम ರೇಪ ಗುಹೆ ಗಂಡು ಬಲಿ ರಾಮ ರಾಮ. ಯಾರೇ ಅವರು? ಅವರು ಚಕ್ರವರ್ತಿ ಮತ್ತು ಅವರ ಪಕ್ಕದಲ್ಲಿದ್ದವರು ಧರ್ಮೇಂದ್ರ. ನನ್ನ ಗುಹೆಗೆ ಬರಲು ಕಾರಣ ನಿನ್ನೆ ತಾವು ನಮ್ಮ ಫ್ಯಾಕ್ಟರಿಗೆ ಆಗಮಿಸಿದ್ದೀರಲ್ಲ, ಅದಕ್ಕೆ ಇಂದು ನಿಮ್ಮನ್ನು ಮೀಟ್ ಮಾಡಿ ಹೋಗೋಣಂತ ಬಂದೆವು. ಏನೆಂದರೆ ಸಾಹೇಬ್ರ ಹಿಂಗ ಪಟಕ್ಕ ಸಿಟ್ ಹಾಕೊಡ್ರಿ ನೀವು ನಾಟಕ ಮುಂದ್ ಪೂರೈತದ. ನೀವು ಪಟ್ಟ ಸಿಟ್ಕೇಳ್ರಿ ಅಂದ್ರ ಮುಂದ ಅವ್ ಕೆಲ್ಸ ಹಂಗ ಉಳ್ಕೊಂತಾವ. ಹಂಗಂಗ ನಮ್ ಸಾಹೇಬ್ರ ದನಿಯಾರ ಹಿಂಗ್ ಜೋಡಿ ಮಾತಾಡ್ಬೇಕಂದ್ರ ಅದಕ್ಕೆ ಕರ್ಕೊಂಡ್ ಬಂದ ನೋಡ್ರಿಪ್ಪ ನಾನು. ಇದೆಲ್ಲ ನನಗೆ ಹಿಡಿಸಲ್ಲ. ಅದೇನೇ ಇದ್ದರೂ ಬಾಯಿಂದ ಹೇಳಿದರೆ ಸಾಕು. ಐ ಆಮ್ ಮಿಸ್ಟರ್ ಚಕ್ರವರ್ತಿ. ಇದೆಲ್ಲ ನನಗೆ ಹಿಡಿಸಲ್ಲ. ಅದೇನೇ ಇದ್ದರೂ ಬಾಯಿಂದ ಹೇಳು. ಯಪ್ಪ ದನಿಯಾರ ಇಬ್ರು ಸಮಾನವ್ರು ವ್ಯಕ್ತಿಗಳು. ಕೈ ಕೊಡದ ಏನ್ ತಪ್ಪಿಲ್ಲ ನೋಡ್ರಿಪ್ಪ, ತಪ್ಪಿಲ್ಲ. ಸರಿ ತಪ್ಪು ಅದು ನಮಗೆ ಬೇಕಾಗಿಲ್ಲ. ಬಂದ ವಿಷಯವನ್ನು ಬಗಳು ಮೊದಲು. ನೀವು ಒಪ್ಪುವುದಾದರೆ ನಮ್ಮದೊಂದು ಮಾತು. ಅದೇನು ಹೇಳಿ.
ನೀವು ನಮ್ಮ ಜೊತೆಯಾಗಿ ನಮ್ಮ ಕಾರ್ಯಕ್ಕೆ ಸಹಭಾಗಿಯಾದರೆ ನಿಮಗೂ ನಮ್ಮ ಫ್ಯಾಕ್ಟರಿಯಲ್ಲಿ ವೆಲ್ಕಮ್ ಅರ್ಧ ಭಾಗವಾಗಿ ನಿಮಗೆ ಕೊಡುತ್ತೇವೆ. ಇದೇ ವಿಷಯವನ್ನು ತಮ್ಮಲ್ಲಿ ಹೇಳಿಕೊಳ್ಳಲು ಬಂದಿದ್ದೇವೆ. ಓಹೋ, ನಾನು ಬಯಸಿದ ಹಕ್ಕಿಯಿಂದ ತಾನಾಗೆ ಬಂದು ನನ್ನ ಪಂಜರದೊಳಗೆ ಬಿದ್ದ ಹಾಗಾಯಿತು. ಈಗ ಈ ಹಕ್ಕಿಯನ್ನು ನನ್ನ ಕೈವಶ ಮಾಡಿಕೊಂಡು ಅವರ ಫ್ಯಾಕ್ಟರಿಯಲ್ಲಿ ಬರುವ ಹಣ ಮೇಲಿಂದ ಮೇಲೆ ಬಡ ಜನರಿಗೆ ಕಳುಹಿಸಿ ಅವರಿಗೆ ಅನ್ನ ನೀರನ್ನದ ಹಾಗೆ ನೋಡಿಕೊಳ್ಳಲು ಇದು ಒಳ್ಳೆಯ ಸಮಯ. ಏನಂದ್ರಿ? ನಾನು ನಿಮ್ಮ ಅರಮನೆಗೆ ಬರಬೇಕಾ? ಆಯಿತು, ಹಿಂದೆ ನಿಮ್ಮ ಅರಮನೆಗೆ ಬರುತ್ತೇನೆ. ಒಂದು ಕಂಡೀಷನ್ ಸಿಂಹ. ಅದೇನು ಕಂಡೀಷನ್ ಹೇಳಿ? ನಾವು ಏನೇ ಹೇಳಿದರು ಅದನ್ನು ಮನಸ್ಪೂರ್ವಕವಾಗಿ ತಲೆ ಅಲ್ಲೋಡಿಸಿಕೊಂಡು ಮಾಡುವುದೇ ನಿನ್ನ ಕೆಲಸ. ಆಯಿತು, ಹಾಗಾದರೆ ಹೊರಡೋಣವೇ? ಇನ್ನು ಆ ಸಂತೋಷನನ್ನು ಈ ಊರಿಂದ ಹೊರಹಾಕುವುದೇ ನನ್ನ ಮುಂದಿನ ಕೆಲಸ. ಹೊರಡೋಣ, ನಡೆಯಿರಿ. ಚಕ್ರವರ್ತಿ, ನನ್ನ ಸಹಾಯದಿಂದ ಎಮ್ಮೆಯ ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿರುವೆಯಲ್ಲ, ನಿನ್ನನ್ನು ಯಮನ ಸದನಕ್ಕೆ ಒಂದಲ್ಲ ಒಂದು ದಿನ ಅಟ್ಟೆ. ನಿನ್ನ ಸ್ಥಾನದ ರಾಜ್ಯ ನಾನಾಗದಿದ್ದರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ.